ಇದನ್ನು ಜಾತಿ ನಿಂದನೆ ಕೇಸ್ನಲ್ಲಿ ಮುನಿರತ್ನಗೆ ಜಾಮೀನು ಆಗಿದೆ. ಇಬ್ಬರು ಶ್ಯೂರಿಟಿ 2 ಲಕ್ಷ ಬಾಂಡ್ ಅನ್ನು ಸಲ್ಲಿಕೆ ಮಾಡಬೇಕಾಗುತ್ತೆ. ಜನಪ್ರತಿನಿಧಿಗಳ ಕೋರ್ಟ್ನಿಂದ ಈ ಆದೇಶ ಹೊರಡಿಸಿರುವಂತದ್ದು. ಈಗಾಗಲೇ ಗಮನಿಸ್ತಾ ಇದ್ವಿ, ಮುನಿರತ್ನ ಅವರು ಜೈಲು ಸೇರ್ಕೊಂಡಿದ್ರು. ಈಗ ಜಾತಿ ನಿಂದನೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುನಿರತ್ನಗೆ ಜಾಮೀನು ಸಿಕ್ಕಿದೆ. ಮುಂದೆ ಏನಾಗುತ್ತೆ ಅನ್ನುವಂಥದ್ದು ಕೂಡ ಬಹಳ ಇಂಟ್ರೆಸ್ಟಿಂಗ್ ವಿಚಾರ. ಯಾಕಂತ ಹೇಳಿದ್ರೆ ಪರಪ್ಪನ ಅಗ್ರಹಾರದ ಮುಂದ್ಗಡೆ ಪೊಲೀಸರು ಕೂಡ ವೇಟ್ ಮಾಡ್ತಾ ಇದ್ದಾರೆ. ಲೈಂಗಿಕ ದೌರ್ಜನ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮತ್ತೆ ಈತನನ್ನ ಮತ್ತೆ ಹ್ಯಾಂಡ್ ಓವರ್ ಮಾಡ್ಕೋಬೇಕು ಅಂತ ಪೊಲೀಸರು ವೇಟ್ ಮಾಡ್ತಾ ಇದ್ದಾರೆ. ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ. ಧ್ರುವರಾಜ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಧ್ರುವರಾಜ್, ಸದ್ಯಗ ಮುನಿರತ್ನಗೆ ಜಾಮೀನು ಸಿಕ್ಕಿದೆ ಅಂತ ಗೊತ್ತಾಗ್ತಾ ಇದೆ. ಏನೆಲ್ಲ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ? ನಿಕೇಶ್, ಮುಖ್ಯವಾಗಿ ಈಗ ಅಟ್ರಾಸಿಟಿ ಕೇಸ್ ಏನ್ ದಾಖಲಾಗಿತ್ತು ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮುನಿರತ್ನ ಪರಪ್ಪನ ಅಗ್ರಹಾರವನ್ನ ಸೇರಿದ್ರು. ಸದ್ಯ ಈಗ ಮುನಿರತ್ನ ಜಾಮೀನು ಅರ್ಜಿ ವಿಚಾರಣೆಯಾಗಿ ಸದ್ಯ ಆದೇಶ ಬಂದಿದೆ. ಮುನಿರತ್ನಗೆ ಷರತ್ತುಬದ್ಧ ಜಾಮೀನನ್ನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ವಿಧಿಸಿದೆ. ಅಂದ್ರೆ ಇಬ್ಬರು ಶ್ಯೂರಿಟಿ ಹಾಗೆ 2 ಲಕ್ಷ ರೂಪಾಯಿ ಬಾಂಡ್ ಅನ್ನ ನೀಡಿ ಅವರಿಗೆ ಸದ್ಯ ಈಗ ಜಾಮೀನನ್ನ ನೀಡಲಾಗಿದೆ. ಆದ್ರೆ ಮುನಿರತ್ನ ಅವರಿಗೆ ಜಾಮೀನು ನೀಡಿದ ನಂತರ ರಿಲೀಫ್ ಆದ್ರ ಅನ್ನುವಂಥದ್ದನ್ನ ನೋಡ್ತಾ ಹೋಗೋದಾದ್ರೆ ಸದ್ಯ ಮುನಿರತ್ನ ಅವರಿಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಅಂತಾನೆ ಆಗುತ್ತೆ. ಮುಖ್ಯ ಕಾರಣ ಅಂದ್ರೆ ನಿನ್ನೆ ಕಗ್ಗಾಲಿಪುರ ಪೊಲೀಸ್ ಠಾಣೆಯಲ್ಲಿ ದಾಖಲಾದಂತ ಒಂದು ರೇಪ್ ಕೇಸ್ನಲ್ಲಿ ಮುನಿರತ್ನ ಆರೋಪಿ ಆಗಿದ್ದಾರೆ. ಹೀಗಾಗಿ ಆ ಒಂದು ಕೇಸ್ನಲ್ಲಿ ಮತ್ತೆ ಅವರನ್ನ ಪೊಲೀಸರು ಬಂಧನ ಮಾಡುವಂತಹ ಸಾಧ್ಯತೆ ಇದೆ. ಹೀಗಾಗಿ ಒಂದು ಕೇಸ್ನಲ್ಲಿ ಈಗ ರಿಲೀಫ್ ಆದ್ರೂ ಕೂಡ ಮುನಿರತ್ನ ಅವರಿಗೆ ಮತ್ತೊಂದು ಕೇಸ್ ಈಗ ಸಂಕಷ್ಟ ಆಗ್ತಾ ಇದೆ. ಈಗಾಗಲೇ ಕಗ್ಗಲಿಪುರ ಪೊಲೀಸರು ಕೂಡ ಯಾವಾಗ ಮುನಿರತ್ನ ಅವರು ರಿಲೀಸ್ ಆಗ್ತಾರೋ ಆನಂತರ ಅವರನ್ನ ಬಂಧನ ಮಾಡಬೇಕು ಎನ್ನುವಂತ ಸಿದ್ಧತೆಯನ್ನ ಕೂಡ ಮಾಡ್ಕೊಂಡಿದ್ದಾರೆ. ಹೀಗಾಗಿ ಶಾಸಕ ಮುನಿರತ್ನಗೆ ಈಗ ಮತ್ತೆ ಸಂಕಷ್ಟ ಎದುರಾಗಿದೆ. ಒಂದು ಕೇಸ್ನಲ್ಲಿ ರಿಲೀಫ್ ಸಿಗ್ತಾ ಇದ್ದಾಗೆ ಇನ್ನೊಂದು ಕೇಸ್ನಲ್ಲಿ ಈಗ ಸಂಕಷ್ಟ ಎದುರಾಗಿರುವಂತಹದ್ದು. ನಿಕೇಶ್, ಓಕೆ, ಥ್ಯಾಂಕ್ ಯು ಧ್ರುವರಾಜ್ ನಿಮ್ಮೆಲ್ಲ ಮಾಹಿತಿಗೆ. ಇದನ್ನು ಜಾತಿ ನಿಂದನೆ ಕೇಸ್ನಲ್ಲಿ ಮುನಿರತ್ನಗೆ ಜಾಮೀನು ಆಗಿದೆ. ಇಬ್ಬರು ಶ್ಯೂರಿಟಿ 2 ಲಕ್ಷ ಬಾಂಡ್ ಅನ್ನ ಸಲ್ಲಿಕೆ ಮಾಡಬೇಕಾಗುತ್ತೆ. ಜನಪ್ರತಿನಿಧಿಗಳ ಕೋರ್ಟ್ನಿಂದ ಈ ಆದೇಶ ಹೊರಡಿಸಿರುವಂತದ್ದು. ಈಗಾಗಲೇ ಗಮನಿಸ್ತಾ ಇದ್ವಿ, ಮುನಿರತ್ನ ಅವರು ಜೈಲು ಸೇರ್ಕೊಂಡಿದ್ರು. ಈಗ ಜಾತಿ ನಿಂದನೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುನಿರತ್ನಗೆ ಜಾಮೀನು ಸಿಕ್ಕಿದೆ. ಮುಂದೆ ಏನಾಗುತ್ತೆ ಅನ್ನುವಂಥದ್ದು ಕೂಡ ಬಹಳ ಇಂಟ್ರೆಸ್ಟಿಂಗ್ ವಿಚಾರ. ಯಾಕಂತ ಹೇಳಿದ್ರೆ ಪರಪ್ಪನ ಅಗ್ರಹಾರದ ಮುಂದ್ಗಡೆ ಪೊಲೀಸರು ಕೂಡ ವೇಟ್ ಮಾಡ್ತಾ ಇದ್ದಾರೆ. ಲೈಂಗಿಕ ದೌರ್ಜನ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮತ್ತೆ ಈತನನ್ನ ಮತ್ತೆ ಹ್ಯಾಂಡ್ ಓವರ್ ಮಾಡ್ಕೋಬೇಕು ಅಂತ ಪೊಲೀಸರು ವೇಟ್ ಮಾಡ್ತಾ ಇದ್ದಾರೆ. ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ. ಧ್ರುವರಾಜ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಧ್ರುವರಾಜ್, ಸದ್ಯಗ ಮುನಿರತ್ನಗೆ ಜಾಮೀನು ಸಿಕ್ಕಿದೆ ಅಂತ ಗೊತ್ತಾಗ್ತಾ ಇದೆ. ಏನೆಲ್ಲ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ? ನಿಕೇಶ್, ಮುಖ್ಯವಾಗಿ ಈಗ ಅಟ್ರಾಸಿಟಿ ಕೇಸ್ ಏನ್ ದಾಖಲಾಗಿತ್ತು ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮುನಿರತ್ನ ಪರಪ್ಪನ ಅಗ್ರಹಾರವನ್ನ ಸೇರಿದ್ರು. ಸದ್ಯ ಈಗ ಮುನಿರತ್ನ ಜಾಮೀನು ಅರ್ಜಿ ವಿಚಾರಣೆಯಾಗಿ ಸದ್ಯ ಆದೇಶ ಬಂದಿದೆ. ಮುನಿರತ್ನಗೆ ಷರತ್ತುಬದ್ಧ ಜಾಮೀನನ್ನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ವಿಧಿಸಿದೆ. ಅಂದ್ರೆ ಇಬ್ಬರು ಶ್ಯೂರಿಟಿ ಹಾಗೆ 2 ಲಕ್ಷ ರೂಪಾಯಿ ಬಾಂಡ್ ಅನ್ನ ನೀಡಿ ಅವರಿಗೆ ಸದ್ಯ ಈಗ ಜಾಮೀನನ್ನ ನೀಡಲಾಗಿದೆ. ಆದ್ರೆ ಮುನಿರತ್ನ ಅವರಿಗೆ ಜಾಮೀನು ನೀಡಿದ ನಂತರ ರಿಲೀಫ್ ಆದ್ರ ಅನ್ನುವಂಥದ್ದನ್ನ ನೋಡ್ತಾ ಹೋಗೋದಾದ್ರೆ ಸದ್ಯ ಮುನಿರತ್ನ ಅವರಿಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಅಂತಾನೆ ಆಗುತ್ತೆ. ಮುಖ್ಯ ಕಾರಣ ಅಂದ್ರೆ ನಿನ್ನೆ ಕಗ್ಗಾಲಿಪುರ ಪೊಲೀಸ್ ಠಾಣೆಯಲ್ಲಿ ದಾಖಲಾದಂತ ಒಂದು ರೇಪ್ ಕೇಸ್ನಲ್ಲಿ ಮುನಿರತ್ನ ಆರೋಪಿ ಆಗಿದ್ದಾರೆ. ಹೀಗಾಗಿ ಆ ಒಂದು ಕೇಸ್ನಲ್ಲಿ ಮತ್ತೆ ಅವರನ್ನ ಪೊಲೀಸರು ಬಂಧನ ಮಾಡುವಂತಹ ಸಾಧ್ಯತೆ ಇದೆ. ಹೀಗಾಗಿ ಒಂದು ಕೇಸ್ನಲ್ಲಿ ಈಗ ರಿಲೀಫ್ ಆದ್ರೂ ಕೂಡ ಮುನಿರತ್ನ ಅವರಿಗೆ ಮತ್ತೊಂದು ಕೇಸ್ ಈಗ ಸಂಕಷ್ಟ ಆಗ್ತಾ ಇದೆ. ಈಗಾಗಲೇ ಕಗ್ಗಲಿಪುರ ಪೊಲೀಸರು ಕೂಡ ಯಾವಾಗ ಮುನಿರತ್ನ ಅವರು ರಿಲೀಸ್ ಆಗ್ತಾರೋ ಆನಂತರ ಅವರನ್ನ ಬಂಧನ ಮಾಡಬೇಕು ಎನ್ನುವಂತ ಸಿದ್ಧತೆಯನ್ನ ಕೂಡ ಮಾಡ್ಕೊಂಡಿದ್ದಾರೆ. ಹೀಗಾಗಿ ಶಾಸಕ ಮುನಿರತ್ನಗೆ ಈಗ ಮತ್ತೆ ಸಂಕಷ್ಟ ಎದುರಾಗಿದೆ. ಒಂದು ಕೇಸ್ನಲ್ಲಿ ರಿಲೀಫ್ ಸಿಗ್ತಾ ಇದ್ದಾಗೆ ಇನ್ನೊಂದು ಕೇಸ್ನಲ್ಲಿ ಈಗ ಸಂಕಷ್ಟ ಎದುರಾಗಿರುವಂತಹದ್ದು. ನಿಕೇಶ್, ಓಕೆ, ಥ್ಯಾಂಕ್ ಯು ಧ್ರುವರಾಜ್ ನಿಮ್ಮೆಲ್ಲ ಮಾಹಿತಿಗೆ. ಇದನ್ನು ಜಾತಿ ನಿಂದನೆ ಕೇಸ್ನಲ್ಲಿ ಮುನಿರತ್ನಗೆ ಜಾಮೀನು ಆಗಿದೆ. ಇಬ್ಬರು ಶ್ಯೂರಿಟಿ 2 ಲಕ್ಷ ಬಾಂಡ್ ಅನ್ನ ಸಲ್ಲಿಕೆ ಮಾಡಬೇಕಾಗುತ್ತೆ. ಜನಪ್ರತಿನಿಧಿಗಳ ಕೋರ್ಟ್ನಿಂದ ಈ ಆದೇಶ ಹೊರಡಿಸಿರುವಂತದ್ದು. ಈಗಾಗಲೇ ಗಮನಿಸ್ತಾ ಇದ್ವಿ, ಮುನಿರತ್ನ ಅವರು ಜೈಲು ಸೇರ್ಕೊಂಡಿದ್ರು. ಈಗ ಜಾತಿ ನಿಂದನೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುನಿರತ್ನಗೆ ಜಾಮೀನು ಸಿಕ್ಕಿದೆ. ಮುಂದೆ ಏನಾಗುತ್ತೆ ಅನ್ನುವಂಥದ್ದು ಕೂಡ ಬಹಳ ಇಂಟ್ರೆಸ್ಟಿಂಗ್ ವಿಚಾರ. ಯಾಕಂತ ಹೇಳಿದ್ರೆ ಪರಪ್ಪನ ಅಗ್ರಹಾರದ ಮುಂದ್ಗಡೆ ಪೊಲೀಸರು ಕೂಡ ವೇಟ್ ಮಾಡ್ತಾ ಇದ್ದಾರೆ. ಲೈಂಗಿಕ ದೌರ್ಜನ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮತ್ತೆ ಈತನನ್ನ ಮತ್ತೆ ಹ್ಯಾಂಡ್ ಓವರ್ ಮಾಡ್ಕೋಬೇಕು ಅಂತ ಪೊಲೀಸರು ವೇಟ್ ಮಾಡ್ತಾ ಇದ್ದಾರೆ. ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ. ಧ್ರುವರಾಜ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಧ್ರುವರಾಜ್, ಸದ್ಯಗ ಮುನಿರತ್ನಗೆ ಜಾಮೀನು ಸಿಕ್ಕಿದೆ ಅಂತ ಗೊತ್ತಾಗ್ತಾ ಇದೆ. ಏನೆಲ್ಲ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ? ನಿಕೇಶ್, ಮುಖ್ಯವಾಗಿ ಈಗ ಅಟ್ರಾಸಿಟಿ ಕೇಸ್ ಏನ್ ದಾಖಲಾಗಿತ್ತು ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮುನಿರತ್ನ ಪರಪ್ಪನ ಅಗ್ರಹಾರವನ್ನ ಸೇರಿದ್ರು. ಸದ್ಯ ಈಗ ಮುನಿರತ್ನ ಜಾಮೀನು ಅರ್ಜಿ ವಿಚಾರಣೆಯಾಗಿ ಸದ್ಯ ಆದೇಶ ಬಂದಿದೆ. ಮುನಿರತ್ನಗೆ ಷರತ್ತುಬದ್ಧ ಜಾಮೀನನ್ನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ
ವಿಧಿಸಿದೆ. ಅಂದ್ರೆ ಇಬ್ಬರು ಶ್ಯೂರಿಟಿ ಹಾಗೆ 2 ಲಕ್ಷ ರೂಪಾಯಿ ಬಾಂಡ್ ಅನ್ನ ನೀಡಿ ಅವರಿಗೆ ಸದ್ಯ ಈಗ ಜಾಮೀನನ್ನ ನೀಡಲಾಗಿದೆ. ಆದ್ರೆ ಮುನಿರತ್ನ ಅವರಿಗೆ ಜಾಮೀನು ನೀಡಿದ ನಂತರ ರಿಲೀಫ್ ಆದ್ರ ಅನ್ನುವಂಥದ್ದನ್ನ ನೋಡ್ತಾ ಹೋಗೋದಾದ್ರೆ ಸದ್ಯ ಮುನಿರತ್ನ ಅವರಿಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಅಂತಾನೆ ಆಗುತ್ತೆ. ಮುಖ್ಯ ಕಾರಣ ಅಂದ್ರೆ ನಿನ್ನೆ ಕಗ್ಗಾಲಿಪುರ ಪೊಲೀಸ್ ಠಾಣೆಯಲ್ಲಿ ದಾಖಲಾದಂತ ಒಂದು ರೇಪ್ ಕೇಸ್ನಲ್ಲಿ ಮುನಿರತ್ನ A1 ಆಗಿದ್ದಾರೆ. ಹೀಗಾಗಿ ಆ ಒಂದು ಕೇಸ್ನಲ್ಲಿ ಮತ್ತೆ ಅವರನ್ನ ಪೊಲೀಸರು ಬಂಧನ ಮಾಡುವಂತಹ ಸಾಧ್ಯತೆ ಇದೆ. ಹೀಗಾಗಿ ಒಂದು ಕೇಸ್ನಲ್ಲಿ ಈಗ ರಿಲೀಫ್ ಆದ್ರೂ ಕೂಡ ಮುನಿರತ್ನ ಅವರಿಗೆ ಮತ್ತೊಂದು ಕೇಸ್ ಈಗ ಸಂಕಷ್ಟ ಆಗ್ತಾ ಇದೆ. ಈಗಾಗಲೇ ಕಗ್ಗಲಿಪುರ ಪೊಲೀಸರು ಕೂಡ ಯಾವಾಗ ಮುನಿರತ್ನ ಅವರು ರಿಲೀಸ್ ಆಗ್ತಾರೋ ಆನಂತರ ಅವರನ್ನ ಬಂಧನ ಮಾಡಬೇಕು ಎನ್ನುವಂತ ಸಿದ್ಧತೆಯನ್ನ ಕೂಡ ಮಾಡ್ಕೊಂಡಿದ್ದಾರೆ. ಹೀಗಾಗಿ ಶಾಸಕ ಮುನಿರತ್ನಗೆ ಈಗ ಮತ್ತೆ ಸಂಕಷ್ಟ ಎದುರಾಗಿದೆ. ಒಂದು ಕೇಸ್ನಲ್ಲಿ ರಿಲೀಫ್ ಸಿಗ್ತಾ ಇದ್ದಾಗೆ ಇನ್ನೊಂದು ಕೇಸ್ನಲ್ಲಿ ಈಗ ಸಂಕಷ್ಟ ಎದುರಾಗಿರುವಂತಹದ್ದು. ನಿಕೇಶ್, ಓಕೆ, ಥ್ಯಾಂಕ್ ಯು ಧ್ರುವರಾಜ್ ನಿಮ್ಮೆಲ್ಲ ಮಾಹಿತಿಗೆ. ಇನ್ನು ಜಾತಿ ನಿಂದನೆ ಕೇಸ್ನಲ್ಲಿ ಮುನಿರತ್ನಗೆ ಜಾಮೀನು ಆಗಿದೆ. ಇಬ್ಬರು ಶ್ಯೂರಿಟಿ 2 ಲಕ್ಷ ಬಾಂಡ್ ಅನ್ನ ಸಲ್ಲಿಕೆ ಮಾಡಬೇಕಾಗತ್ತೆ. ಜನಪ್ರತಿನಿಧಿಗಳ ಕೋರ್ಟ್ನಿಂದ ಈ ಆದೇಶ ಹೊರಡಿಸಿರುವಂತದ್ದು. ಈಗಾಗಲೇ ಗಮನಿಸ್ತಾ ಇದ್ವಿ, ಮುನಿರತ್ನ ಅವರು ಜೈಲು ಸೇರ್ಕೊಂಡಿದ್ರು. ಈಗ ಜಾತಿ ನಿಂದನೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುನಿರತ್ನಗೆ ಜಾಮೀನು ಸಿಕ್ಕಿದೆ. ಮುಂದೆ ಏನಾಗುತ್ತೆ ಅನ್ನುವಂಥದ್ದು ಕೂಡ ಬಹಳ ಇಂಟ್ರೆಸ್ಟಿಂಗ್ ವಿಚಾರ. ಯಾಕಂತ ಹೇಳಿದ್ರೆ ಪರಪ್ಪನ ಅಗ್ರಹಾರದ ಮುಂದ್ಗಡೆ ಪೊಲೀಸರು ಕೂಡ ವೇಟ್ ಮಾಡ್ತಾ ಇದ್ದಾರೆ. ಲೈಂಗಿಕ ದೌರ್ಜನ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮತ್ತೆ ಈತನನ್ನ ಮತ್ತೆ ಹ್ಯಾಂಡ್ ಓವರ್ ಮಾಡ್ಕೋಬೇಕು ಅಂತ ಪೊಲೀಸರು ವೇಟ್ ಮಾಡ್ತಾ ಇದ್ದಾರೆ. ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ಧ್ರುವರಾಜ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಧ್ರುವರಾಜ್, ಸದ್ಯಗ ಮುನಿರತ್ನಗೆ ಜಾಮೀನು ಸಿಕ್ಕಿದೆ ಅಂತ ಗೊತ್ತಾಗ್ತಾ ಇದೆ. ಏನೆಲ್ಲ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ? ನಿಕೇಶ್, ಮುಖ್ಯವಾಗಿ ಈಗ ಅಟ್ರಾಸಿಟಿ ಕೇಸ್ ಏನ್ ದಾಖಲಾಗಿತ್ತು ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮುನಿರತ್ನ ಪರಪ್ಪನ ಅಗ್ರಹಾರವನ್ನ ಸೇರಿದ್ರು. ಸದ್ಯ ಈಗ ಮುನಿರತ್ನ ಜಾಮೀನು ಅರ್ಜಿ ವಿಚಾರಣೆಯಾಗಿ ಸದ್ಯ ಆದೇಶ ಬಂದಿದೆ. ಮುನಿರತ್ನಗೆ ಷರತ್ತುಬದ್ಧ ಜಾಮೀನನ್ನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ವಿಧಿಸಿದೆ. ಅಂದ್ರೆ ಇಬ್ಬರು ಶ್ಯೂರಿಟಿ ಹಾಗೆ 2 ಲಕ್ಷ ರೂಪಾಯಿ ಬಾಂಡ್ ಅನ್ನ ನೀಡಿ ಅವರಿಗೆ ಸದ್ಯ ಈಗ ಜಾಮೀನನ್ನ ನೀಡಲಾಗಿದೆ. ಆದ್ರೆ ಮುನಿರತ್ನ ಅವರಿಗೆ ಜಾಮೀನು ನೀಡಿದ ನಂತರ ರಿಲೀಫ್ ಆದ್ರ ಅನ್ನುವಂಥದ್ದನ್ನ ನೋಡ್ತಾ ಹೋಗೋದಾದ್ರೆ ಸದ್ಯ ಮುನಿರತ್ನ ಅವರಿಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಅಂತಾನೆ ಆಗುತ್ತೆ. ಮುಖ್ಯ ಕಾರಣ ಅಂದ್ರೆ ನಿನ್ನೆ ಕಗ್ಗಾಲಿಪುರ ಪೊಲೀಸ್ ಠಾಣೆಯಲ್ಲಿ ದಾಖಲಾದಂತ ಒಂದು ರೇಪ್ ಕೇಸ್ನಲ್ಲಿ ಮುನಿರತ್ನ A1 ಆಗಿದ್ದಾರೆ. ಹೀಗಾಗಿ ಆ ಒಂದು ಕೇಸ್ನಲ್ಲಿ ಮತ್ತೆ ಅವರನ್ನ ಪೊಲೀಸರು ಬಂಧನ ಮಾಡುವಂತಹ ಸಾಧ್ಯತೆ ಇದೆ. ಹೀಗಾಗಿ ಒಂದು ಕೇಸ್ನಲ್ಲಿ ಈಗ ರಿಲೀಫ್ ಆದ್ರೂ ಕೂಡ ಮುನಿರತ್ನ ಅವರಿಗೆ ಮತ್ತೊಂದು ಕೇಸ್ ಈಗ ಸಂಕಷ್ಟ ಆಗ್ತಾ ಇದೆ. ಈಗಾಗಲೇ ಕಗ್ಗಲಿಪುರ ಪೊಲೀಸರು ಕೂಡ ಯಾವಾಗ ಮುನಿರತ್ನ ಅವರು ರಿಲೀಸ್ ಆಗ್ತಾರೋ ಆನಂತರ ಅವರನ್ನ ಬಂಧನ ಮಾಡಬೇಕು ಎನ್ನುವಂತ ಸಿದ್ಧತೆಯನ್ನ ಕೂಡ ಮಾಡ್ಕೊಂಡಿದ್ದಾರೆ. ಹೀಗಾಗಿ ಶಾಸಕ ಮುನಿರತ್ನಗೆ ಈಗ ಮತ್ತೆ ಸಂಕಷ್ಟ ಎದುರಾಗಿದೆ. ಒಂದು ಕೇಸ್ನಲ್ಲಿ ರಿಲೀಫ್ ಸಿಗ್ತಾ ಇದ್ದಾಗೆ ಇನ್ನೊಂದು ಕೇಸ್ನಲ್ಲಿ ಈಗ ಸಂಕಷ್ಟ ಎದುರಾಗಿರುವಂತಹದ್ದು. ನಿಕೇಶ್, ಓಕೆ, ಥ್ಯಾಂಕ್ ಯು ಧ್ರುವರಾಜ್ ನಿಮ್ಮೆಲ್ಲ ಮಾಹಿತಿಗೆ. ಇನ್ನು ಜಾತಿ ನಿಂದನೆ ಕೇಸ್ನಲ್ಲಿ ಮುನಿರತ್ನಗೆ ಜಾಮೀನು ಆಗಿದೆ. ಇಬ್ಬರು ಶ್ಯೂರಿಟಿ 2 ಲಕ್ಷ ಬಾಂಡ್ ಅನ್ನ ಸಲ್ಲಿಕೆ ಮಾಡಬೇಕಾಗತ್ತೆ. ಜನಪ್ರತಿನಿಧಿಗಳ ಕೋರ್ಟ್ನಿಂದ ಈ ಆದೇಶ ಹೊರಡಿಸಿರುವಂತದ್ದು. ಈಗಾಗಲೇ ಗಮನಿಸ್ತಾ ಇದ್ವಿ, ಮುನಿರತ್ನ ಅವರು ಜೈಲು ಸೇರ್ಕೊಂಡಿದ್ರು. ಈಗ ಜಾತಿ ನಿಂದನೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುನಿರತ್ನಗೆ ಜಾಮೀನು ಸಿಕ್ಕಿದೆ. ಮುಂದೆ ಏನಾಗುತ್ತೆ ಅನ್ನುವಂಥದ್ದು ಕೂಡ ಬಹಳ ಇಂಟ್ರೆಸ್ಟಿಂಗ್ ವಿಚಾರ. ಯಾಕಂತ ಹೇಳಿದ್ರೆ ಪರಪ್ಪನ ಅಗ್ರಹಾರದ ಮುಂದ್ಗಡೆ ಪೊಲೀಸರು ಕೂಡ ವೇಟ್ ಮಾಡ್ತಾ ಇದ್ದಾರೆ. ಲೈಂಗಿಕ ದೌರ್ಜನ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮತ್ತೆ ಈತನನ್ನ ಮತ್ತೆ ಹ್ಯಾಂಡ್ ಓವರ್ ಮಾಡ್ಕೋಬೇಕು ಅಂತ ಪೊಲೀಸರು ವೇಟ್ ಮಾಡ್ತಾ ಇದ್ದಾರೆ. ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ಧ್ರುವರಾಜ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಧ್ರುವರಾಜ್, ಸದ್ಯಗ ಮುನಿರತ್ನಗೆ ಜಾಮೀನು ಸಿಕ್ಕಿದೆ ಅಂತ ಗೊತ್ತಾಗ್ತಾ ಇದೆ. ಏನೆಲ್ಲ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ? ನಿಕೇಶ್, ಮುಖ್ಯವಾಗಿ ಈಗ ಅಟ್ರಾಸಿಟಿ ಕೇಸ್ ಏನ್ ದಾಖಲಾಗಿತ್ತು ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮುನಿರತ್ನ ಪರಪ್ಪನ ಅಗ್ರಹಾರವನ್ನ ಸೇರಿದ್ರು. ಸದ್ಯ ಈಗ ಮುನಿರತ್ನ ಜಾಮೀನು ಅರ್ಜಿ ವಿಚಾರಣೆಯಾಗಿ ಸದ್ಯ ಆದೇಶ ಬಂದಿದೆ. ಮುನಿರತ್ನಗೆ ಷರತ್ತುಬದ್ಧ ಜಾಮೀನನ್ನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ವಿಧಿಸಿದೆ. ಅಂದ್ರೆ ಇಬ್ಬರು ಶ್ಯೂರಿಟಿ ಹಾಗೆ 2 ಲಕ್ಷ ರೂಪಾಯಿ ಬಾಂಡ್ ಅನ್ನ ನೀಡಿ ಅವರಿಗೆ ಸದ್ಯ ಈಗ ಜಾಮೀನನ್ನ ನೀಡಲಾಗಿದೆ. ಆದ್ರೆ ಮುನಿರತ್ನ ಅವರಿಗೆ ಜಾಮೀನು ನೀಡಿದ ನಂತರ ರಿಲೀಫ್ ಆದ್ರ ಅನ್ನುವಂಥದ್ದನ್ನ ನೋಡ್ತಾ ಹೋಗೋದಾದ್ರೆ ಸದ್ಯ ಮುನಿರತ್ನ ಅವರಿಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಅಂತಾನೆ ಆಗುತ್ತೆ. ಮುಖ್ಯ ಕಾರಣ ಅಂದ್ರೆ ನಿನ್ನೆ ಕಗ್ಗಾಲಿಪುರ ಪೊಲೀಸ್ ಠಾಣೆಯಲ್ಲಿ ದಾಖಲಾದಂತ ಒಂದು ರೇಪ್ ಕೇಸ್ನಲ್ಲಿ ಮುನಿರತ್ನ A1 ಆಗಿದ್ದಾರೆ. ಹೀಗಾಗಿ ಆ ಒಂದು ಕೇಸ್ನಲ್ಲಿ ಮತ್ತೆ ಅವರನ್ನ ಪೊಲೀಸರು ಬಂಧನ ಮಾಡುವಂತಹ ಸಾಧ್ಯತೆ ಇದೆ. ಹೀಗಾಗಿ ಒಂದು ಕೇಸ್ನಲ್ಲಿ ಈಗ ರಿಲೀಫ್ ಆದ್ರೂ ಕೂಡ ಮುನಿರತ್ನ ಅವರಿಗೆ ಮತ್ತೊಂದು ಕೇಸ್ ಈಗ ಸಂಕಷ್ಟ ಆಗ್ತಾ ಇದೆ. ಈಗಾಗಲೇ ಕಗ್ಗಲಿಪುರ ಪೊಲೀಸರು